ದೇವರು ಯಾವ ಜಾತಿ ಯಾವ ಜಾತಿನೂ ಇಲ್ಲ ಸರ್. ಯಾವ ಜಾತಿಯಿಂದ ಇಂಥ ಜಾತಿಯಿಂದ ದೇವ್ರು ಹೇಳ್ಬಿಟ್ರೆ ನಾನು ಫಸ್ಟ್ ಆಫ್ ಆಲ್ ರೂಪನೇ ಇಲ್ಲ ಸರ್ ದೇವ್ರಿಗೆ. ನಾವೇ ರೂಪ ಮಾಡ್ತೀವಿ. ದೇವ್ರಿಗೆ ಬಂದು ಪೂಜೆ ಮಾಡ್ಬೇಕು ಅಂತ ಒಪ್ಕೊಂಡು ಬಂದಿದ್ಯಾ ರೂಪ ಇದೆ ಅಂತ, ಅದು ಬೇರೆ. ಆದ್ರೆ ದೇವ್ರು ಯಾವ ಜಾತಿಯಿಂದ ಯಾವ್ದಾದ್ರು ಗ್ರಂಥದಲ್ಲಿ ತೋರಿಸ್ಬಿಟ್ರಪ್ಪ. ಮತ್ತೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ನಾನು ಏನ್ ಹೇಳ್ತೀನಿ ಯಾವಾಗಲೂ, ಈಗ ಇವತ್ತೇನು ರಾಮಾಯಣ ಓದ್ತೀವಪ್ಪ ನಾವು. ರಾಮಾಯಣ ಬರೆದಿರೋ ವಾಲ್ಮೀಕಿ ಮಹರ್ಷಿ ನಿನ್ನೆ ಮಾರ್ಚಿ ವಾಲ್ಮೀಕಿ ಜಯಂತಿ ಮಾಡಿದ್ವಿ. ವಾಲ್ಮೀಕಿ ಜನಾಂಗ ನಾಯಕ ಜಾತಿ ಅಂತೇಳಿ ನಾವು ಗುರುತು ಮಾಡ್ತೀವಿ. ಬ್ರಾಹ್ಮಣರು ಓದಲ್ವಾ ರಾಮಾಯಣನ? ಬೆಳಗ್ಗೆ ಎದ್ದು ರಾಮಾಯಣನ ಇಟ್ಕೊಂಡು ಕೂತ್ಕೊಂತಾರೆ ಬ್ರಾಹ್ಮಣರು. ನಾಯಕರು ಬರ್ದೇನೆ ಅಂತ ಹೇಳಿ ರಾಮಾಯಣ ಓದಲ್ವಾ? ರಾಮನ ಧ್ಯಾನ ಮಾಡಿದ ವಾಲ್ಮೀಕಿ ಬರ್ದಿರೋದ್ರೆ ಇವತ್ತು ರಾಮನ ಹೆಸರು ಹೇಳ್ತಾ ಇದೀವಿ, ಆಂಜನೇಯ ಹೆಸರು ಹೇಳ್ತಾ ಇದ್ದೀವಿ. ಇಲ್ಲಿ ರಾಮ ಆಂಜನೇಯ ಎಲ್ಲಿದ್ರು ವಾಲ್ಮೀಕಿ ಅಂತ ಇದ್ರೆ ಅಲ್ವೇನಪ್ಪ. ಇವತ್ತು ಮಹಾಭಾರತ ಓದ್ತೀವಿ, ದಸರನ್ನು ವ್ಯಾಸ ಬರ್ದಿರೋದು ಅಂತೀವಿ. ದಸರನ್ನ ಇವತ್ತು ಎಸ್ ಅಂತ ಹೇಳ್ತೀವಿ ನಾವು ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ದಸರಿಗೆ ಎಸ್ ಕೊಡ್ತೀವಿ. ವ್ಯಾಸ ಬರ್ದಿರೋ ಮಹಾಭಾರತ ಯಾವ ಜನಾಂಗ ಓದಲ್ಲ? ಕೃಷ್ಣನ್ ಯಾರು ಕೇಳಲ್ಲ ಯಾವ್ದು ಜನಾಂಗ ಅಂತ. ಕೃಷ್ಣನ ಬ್ರಾಹ್ಮಣರು ಯಾವನು ಗೊಲ್ಲರು ಹುಟ್ಟಿದ ಅಂತಾರೆ. ಯಾರೋ ಅನ್ನೋ ಸಾಧ್ಯ ಇಲ್ಲ, ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಕೃಷ್ಣನ. ಬೆಳಗ್ಗೆಯಲ್ಲಿ ಕೃಷ್ಣ ಅಂತ ರಾತ್ರಿ ಬಿಟ್ಟು ಹೇಳ್ತಾರೆ, ಮಲಗಬೇಕಾದ್ರೆ ಕೃಷ್ಣ ಅಂತ ಮಲಗ್ತಾರೆ. ಅಲ್ವೇನ್ರಿ? ಎಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ದೇವರಾಣಿ ಹೇಳ್ತೀವಿ. ವೈಯಕ್ತಿಕವಾಗಿ ನಮ್ಮಲ್ಲಿ ಏನೂ ಬರಲ್ಲ. ನಾವು ಯಾರೋ ದೊಡ್ಡ ಜಾತಿನ ಬರ್ದಿರೋ ಗ್ರಂಥ ಓದ್ತಿಲ್ಲ. ಎಲ್ಲ ಬೇರೆಯವರು ಅವ್ರಿಗೇನೋ ಸಂಪಾದನೆ ಮಾಡಿದ್ರು ಪೂರ್ವಾಧಿಕವಾದ ಪುಣ್ಯ ಅವ್ರು ಬರ್ದಿರುವಂತ ಬೇರೆ ಬೇರೆ ಜಾತಿಯ ಹೇಳ್ತೀವಲ್ಲ, ಆ ವ್ಯಕ್ತಿಗಳು ಬರ್ದಿರೋದನ್ನ ಇವತ್ತು ಮಹಾಪುರುಷರು ಅಂತ ಬರ್ದಿರೋ ಗ್ರಂಥಗಳನ್ನ ಓದಿ ದೇವರು ಸ್ಮರಣೆ ಮಾಡ್ತೀವಿ ನಾವು. ಈಗ ಅರ್ಥ ಮಾಡ್ಕೊಳ್ಳಿ ಅಷ್ಟೇನೆ. ಏನು ನಮ್ಮ ಹೃದಯಕ್ಕೊಂದು ಪ್ರಶ್ನೆ ಮಾಡ್ಕೊಂಡ್ರಿ ಅಷ್ಟೇ. ದೇವ್ರಿಗೆ ಯಾವುದೇ ಜಾತಿ ಇರಲಿ, ನಾವೆಲ್ಲ ಪಟ್ಟ ಕಟ್ತಾ ಇದ್ದೀವಿ. ಅದರಿಂದ ಈ ದೇಶದಲ್ಲಿ ನಾವು ಈ ಪವಿತ್ರವಾದಂಥ ಭೂಮಿ ಇದು. ಯಾರ್ಯಾರು ಏನ್ ಬೇಕಾದ್ರೂ ಆಗ್ಬೋದು. ಇವತ್ತು ಅದೊಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಈ ಭಿಕ್ಷುಕಾದವನ್ನ ರಾಜನ್ ಮಾಡಕ್ ಶಕ್ತಿ ಇದೆ ದೇವ್ರಿಗೆ, ರಾಜನ ಭಿಕ್ಷುಕನಾಗಿ ಮಾಡೋ ಶಕ್ತಿ ಇದೆ, ಬಡವನ್ ಶ್ರೀಮಂತನಾಗಿ ಮಾಡೋ ಶಕ್ತಿ ಇದೆ, ಶ್ರೀಮಂತನ ಬಡವನ್ ಮಾಡೋ ಶಕ್ತಿ ಇದೆ. ವಂಶಂ ಕರೋತಿ ರಾಜಾನಾಂ ವಂಶಮೇವಚ ಧನಿಕಂ ನಿರ್ಜನಂ ಸೇವಾ ನಿರ್ಜನಂ ಧನಿಕಂ ಕಥ ಅಂತ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಯಾರು ನೇಮ್ ಬೇಕಾದ್ರೂ ಮಾಡ್ಬೋದು. ಅದು ಯಾಕೆಂದ್ರೆ ನಾವು ಮಾಡಿದಂಥ ಪಾಪಕರ್ಮಗಳಿಂದ. ಇನ್ನೂ ಪಾಪ ಕಟ್ಕೊಳ್ಳೋದು ಬೇಡ. ಎಲ್ಲರೂ ಮುಕ್ತವಾದಂಥ ಅವಕಾಶ ಕೊಡೋಣ. ಎಲ್ಲರಲ್ಲೂ ದೇವರಿದ್ದಾನೆ, ಎಲ್ಲರ ಹೃದಯದಲ್ಲಿದ್ದಾನೆ. ತಪ್ಪು ಮಾಡಿದವನು ಏನೋ ವ್ಯತ್ಯಾಸ ಆಯ್ತು ಅಂತಂದ್ರೆ ಅವನು ಅನುಭವಿಸ್ತಾನೆ. ಅವನಿಗೆ ಭಗವಂತ ಗೊತ್ತಿದೆ ಅವ್ರಿಗೆ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ. ಯಾರೇ ಇಲ್ಲ, ನಾನಾಗ್ಲಿ ನೀನಾಗ್ಲಿ ಇನ್ನೊಬ್ಬಾಗ್ಲಿ ಇವರಾಗ್ಲಿ ಎಲ್ಲರೂ ತಪ್ಪು ಮಾಡಿ ಅನುಭವಿಸ್ಲೇಬೇಕು. ಉಪ್ಪಿಂದ ನೀರು ಕುಡಿಲೇಬೇಕು. ಅರ್ಥ ಆಯ್ತಾ? ಅದನ್ನ ಅರ್ಥ ಮಾಡ್ಕೊಂಡು ಅಷ್ಟೇನೆ. ಇನ್ಯಾವುದೇ ನಾನು ಕೇಳ್ಕೊಳ್ತೀನಿ, ಇನ್ಯಾವುದೇ ಕಾರಣದಿಂದ ಅವ್ರ ಬಗ್ಗೆ ಇವ್ರು ಮಾತಾಡೋದು, ಇವ್ರ ಬಗ್ಗೆ ಅವ್ರು ಮಾತಾಡೋದು, ರಸ್ತೆನಲ್ಲಿ ಅವ್ರು ಹೋಗ್ತಿದ್ದಾಗ ಬೇರೆ ಬೇರೆ ತರ ಇದು ಮಾಡೋದು, ಮತ್ತೆ ಎಲ್ಲೋ ಸಣ್ಣ ಪುಟ್ಟ ಈಗ ನಿಮ್ ಜಮೀನಲ್ಲಿ ಕೆಲಸ ಮಾಡಕ್ಕೆ ಅವ್ರು ಬೇಕು, ಅವ್ರಿಗೇನಾದ್ರು ಬೇಕು ಅಂತಂದ್ರೆ ನಿಮ್ಮನ್ನು ಆಶ್ರಯ ಮಾಡ್ತಾರೆ. ಅದೇನಪ್ಪ ಗ್ರಾಮಾಂತರ ಜೀವನ ಅದೇ ತರ ತಾನೆ. ಈಗ ಇದುವರೆಗೂ ನಡ್ಕೊಂಡು ಹೋಗ್ತಿದ್ದಾಗ ಹೊಲದಲ್ಲಿ ಹೋಗ್ತಿತ್ತು ಅಂತಂದ್ರೆ ಇವತ್ತು ಹೋಗ್ಬೇಡ ಎಲ್ಲ 2 ದಿವಸ ಅಷ್ಟೇ. ನಾಳೆ ನಾವು ಕನ್ವಿಸ್ಕೊಂಡ್ಬಿಟ್ಟು ನನ್ನ ಮಗ ಯಾವಂದ್ರೆ ಮಾತಾಡ್ತಾನೆ. ಎಂಡ್ರೆ ಹೇಳ್ತಾರೆ 2 ದಿವಸ ಆದ್ಮೇಲೆ ಒಟ್ಟು ಬಿಟ್ಟಿಲ್ಲ, ಮಕ್ಕಳು ಸಾಯ್ತಾ ಇವೆ, ಕೈ ಬಿಸಾಕಿ ಹೆಣ ಅಂತಾರೆ. ಮನುಷ್ಯ ಅಲ್ಲ ಅವನು, ಹೆಣ ಉಸಿರೋದ್ಮೇಲೆ ಅವನೇ ಬಿಸಾಕಿ ಅಂತಾರೆ. ತೆಗೆದು ಬಿಸಾಕ್ಬೇಕು ಅವನ ಹೆಣನ. ಇಟ್ಕೊಂಡೇನಾರು ಆಗಿಲ್ಲ, ನನ್ಗೆ ತುಂಬಾ ಪ್ರೀತಿ ಪಾತ್ರ ಅಂತ ಆಚೆನೂ ಮನೆ ಕೊಡ್ತೀನಪ್ಪ. 10 ಜನ ಯಾವನಾರು ಇಲ್ಲ. ಎಲ್ಲೋ ಕಾಡಲ್ಲಿ ಯಾರು ಗೊತ್ತಾಗದಿರಂಗೆ ಅವ್ರ ಪ್ರಪಂಚನೇ ಗೊತ್ತಿಲ್ಲ, ಎಲ್ಲೋ ಇದ್ದಾರೆ ಅಂತಂದ್ರೆ ಅಂತ ಕಡೆ ಇಂಥ ಪ್ರಾಬ್ಲಮ್. ಇದು ಇಲ್ಲಿ ಇದ್ಕೊಂಡು ಎಲ್ಲ ಜಗತ್ತಿನಲ್ಲಿ ಗೊತ್ತಿತ್ತು. ಜಗತ್ತಂದ್ರೆ ಏನು, ನೀವೆಲ್ಲ ಸಾರ್ವಜನಿಕರ ಮೇಲೆ ಸಂಪರ್ಕ ಇಟ್ಕೊಂಡು ನೀವು ಮತ್ತೆಲ್ಲ ಬೇರೆ ಕಡೆ ಓದಿ ಬಂದು ವಿದ್ಯಾವಂತ ಆಗಿರುವಂತ ಊರಿಗೆ ಅಲ್ಲ. ಸೊ ಅವ್ರವ್ರ ಕರ್ಮಗಳು ಅವ್ರು ಮಾಡಿರುವಂಥದ್ದು ಭಗವಂತ ನೋಡಿಕೊಂಡು ಅವರು ಶಿಕ್ಷೆ ಕೊಡ್ತಾನೆ. ಯಾರಾದ್ರೂ ಗೊತ್ತಾಯ್ತಲ್ಲ. ಈಗ ಯಾರು ಭೇದಭಾವ ಮಾಡೋಂಥ ಬೇಡ. ಪೂಜೆ ಮಾಡ್ಸೋದು ಇಷ್ಟ ಇದ್ರೆ ಅರ್ಚಕ್ರೆ ಯಾರು ಬಂದು ಪೂಜೆ ಮಾಡ್ಕೊಡಿ. ಬರಕ್ಕೆ ಇಷ್ಟ ಇದ್ದಾರಂಥದ್ದು ಅದು ಹೊರಗಡೆ ಅಷ್ಟೇ ಅಷ್ಟೇ. ಅದರಿಂದ ಏನೋ ಪಕ್ಷಿ ನಡ್ಕೊಂಡ್ಬಂದಿತ್ತು. ಈಗ ಸಂವಿಧಾನದ ಬಗ್ಗೆ ಇರ್ತಕ್ಕಂಥ ಜನಗಳು ಅರಿವಿಲ್ಲ. ನಾವು ನೀವು ಓದಿದ್ವಿ ಅದ್ರ ಬಗ್ಗೆ ಅಲ್ಲಿಗೆ ಅವ್ರನ್ನ ಅದ್ರ ಬಗ್ಗೆ ಯಾರು ಕಷ್ಟ ಮಾಡ್ತಾ ಇಲ್ಲ. ಹೀಗೆ ಅವ್ರು ಇಲ್ಲಿರ್ತಾ ಇದ್ರು, ನಾವು ಅಲ್ಲಿರ್ತಾ ಇದ್ರು, ಜನಗಳು ನಾವು ಹೋಗ್ತಾ ಇರಲಿಲ್ಲ, ಅವರು ಹೊರಗಡೆ ಬರ್ತಾ ಇದ್ರು. ಈಗ ನಾವು